ನಮ್ಮ ಧ್ರುವ 369 ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ. ನೀವು ಆಕಾಶದಲ್ಲಿ ನೋಡಿರ್ಬೋದು, ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ. ಎಷ್ಟೇ ವರ್ಷ ಆದರೂ, ನಾವಿದ್ರೂ ನಾವಿಲ್ಲದೇ ಇದ್ದರೂ ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ. ಅಂಥ ಒಂದು ನಕ್ಷತ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂಥ ಸಾರಾಂಶವನ್ನು ತೆಗೆದುಕೊಂಡು ನಾವು ಏನು ಮಾಡೋದಕ್ಕಾಗತ್ತೆ ಅಂತ ಮಾಡಿರೋವಂಥ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರೋಂಥ ಮಕ್ಕಳು ಏನು ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸಲ್ಲೇ ಇರುತ್ತೆ. ಈ ಕಥೆನ ಯಾವ ರೀತಿ ಹೇಳಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಒಂದು ಹಾಡು ಇರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದರು ಅಂತ. ಅದನ್ನು ನಮ್ಮ ತಾಯಿಯವರು ತುಂಬ ಸಲ ಹೇಳ್ತಾ ಇದ್ರು. ಅದು ಮನಸ್ಸಲ್ಲೇ ಇತ್ತು ನನಗೆ. ಅದಾದಮೇಲೆ ದೇವ್ರ ದಯೆ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯಿತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ಅವ್ರು ಬಿಟ್ಟರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತು ಅವರಿಬ್ಬರ ನಡುವೆ ಇರುವಂಥ ಬಾಂಧವ್ಯನ ಬೇರೆಯವರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟಾಗಿ ನಾನೊಂದು 20 ಸಲ ನೋಡಿರ್ಬೋದು. ಅದನ್ನು ನೋಡಿ ಈ ಚಿತ್ರದಲ್ಲಿ ಏನು ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ. ಇದು ಚಿತ್ರದಲ್ಲಿ ಬರುವಂಥ ಒಂದು ಪ್ರಸಂಗ. ಇದು ಅದಾದಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂಥ, ಸನಾತನ ಧರ್ಮದಲ್ಲಿರುವಂಥ ಕೆಲವು ಕಥೆಗಳನ್ನು ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನು ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನು ಅಭಿವೃದ್ಧಿ ಆಗಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನು ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ. ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ, ನಿಮ್ಮ ಹೆಸರು ಸುಶ್ರುತ್ ಭಟ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟೋಗ್ತೀವಿ ಅದನ್ನು ನೋಡ್ತಾ ಇದ್ರೆ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತಿನಲ್ಲೇ ನನಗೆ ಅರ್ಥ ಆಗುತ್ತೆ. ಮತ್ತು ನಿರ್ಮಾಪಕರು ಭಾಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದ್ದಾರೆ. ನಾನು ಈ ಒಂದು ದೃಶ್ಯವನ್ನು ನೋಡಿದೆ. ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂಥ ಸ್ಟೈಲನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬಬ್ರು ವಾಹನ ನೆನಪು ಬರುತ್ತೆ. ಬಬ್ರು ವಾಹನದಲ್ಲಿ ಅಪ್ಪ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ, ಅದನ್ನು ನೋಡಿದಾಗ ಇದು ನೆನಪು ಬಂತು. ನಮ್ಮ ಶಂಕರ್ ನಾಗೂರವ್ರದ್ದು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ.
ವಿಷಯನ ನೋಡಿ ಅವರು ತಾಯಿ ಹೊಟ್ಟೆಯಲ್ಲಿ ಚಲಿಸುವ ಮೂಡುಗಳು ಕಾಣದಂತೆ ಮಾವದು ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ. ಅದೇನೋ ಭಗವಂತನ ಹೆಚ್ಚೇನೋ ಗೊತ್ತಿಲ್ಲ, ನಮ್ಮ ಕೃಷ್ಣ ಅವ್ರ ಪ್ರೊಡ್ಯೂಸರ್ ಬಂದು ಅಂತ ಸಿನಿಮಾ ಕೊಟ್ಟಿ ಅಂತ ಹೇಳಿದ್ರೆ ಅವ್ರ ಸಿನಿಮಾದ ಬಗ್ಗೆ ಇರೋ ಕಾಳಜಿ ಪ್ರೀತಿ, ಆ ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಬಂದರು ಕೆಲವೇ ನಿರ್ದೇಶಕರು ಇವರೊಬ್ಬರು ಅನ್ಸುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇವರು ಗಟ್ಟಿಯಾಗಿದ್ಲು ಅಂತ ಎಲ್ಲ ಲಕ್ಷಣಗಳಿದೆ. ಆ ಟೀಸರ್ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ಕಾ ಆ್ಯನಿಮೇಷನ್ನ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋವಿಂದಣ್ಣ ಇದೇನು ಕತೆ ಕೇಳಬೇಕಲ್ಲ, ಅದಕ್ಕೆ ಫಸ್ಟು ನಿರ್ದೇಶಕ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತೊಗೊಂಡ್ರ ರೀತಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಈಗ ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯೂನಿಕ್. ಎಲ್ಲ ಮಾಡ್ತಾರೆ ಪ್ರೋಟೋಕಾಲಾಗಿ, ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನಿಗೆ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲತ್ತೆ. ಯಾಕಂದರೆ ಹೊಸಬ್ರು ಒಂದು ಪ್ರಾಬ್ಲಮ್ ಇದೆ, ಸಿನಿಮಾಗಳು ಮಾಡ್ತಾರೆ. ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆಯ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತವೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದು ಒಂದು ಮಾನದಂಡ ನಿರ್ಗತಿ ಮಾಡೋವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ಯಾವತ್ತೂ ಹೇಳಲ್ಲ. ಇದರಿಂದ ಭಾಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗೋವಿಂದಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋವಂಥದ್ದು, ಅಲ್ಲಿ ಸಬ್ಸಿಡಿ ಮಾಡೋವಂಥ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಿರೋದು. ಫಸ್ಟು 20 ಸಿನಿಮಾ ಕೊಡ್ತಾಯಿದ್ರು. ನಾನು ಸಿನಿಮಾ ಮಾಡ್ಬೇಕಾದ್ರೆ ಎಸ್ಕಿಸ್ಕೊಂಡು ಹೋಗ್ರೆ, ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್, 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು, 75ರಿಂದ ಅದೇ ನಮ್ಮ 70ರಿಂದ 125 ಸಿದ್ದರಾಮಯ್ಯವ್ರು ಮಾಡಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ನೋಡಿ ಈ ಧ್ರುವ 369 ಒಂದು ಸಿನಿಮಾ ನೋಡಿ, ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ಅಂದ್ರೆ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ನಲ್ಲಿ ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ನ ಮಾಡಿರುವಂಥ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ. ನಿಜವಾಗ್ಲೂ ಅವ್ರು ಹಾಕಿದ ಬಂಡವಾಳ ಬರಲಿ, ಇನ್ನೂ 4 ಸಿನಿಮಾ ಮಾಡೋ ಶಕ್ತಿ ಕೊಡಲಿ.